ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ NR ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ. ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ 7 ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ 7ರಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ. ನವಜಾತ ಶಿಶು ಆರೈಕೆ, ರೋಗ ನಿರೋಧಕ ಲಸಿಕೆಗಳು, ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬುಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ. ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರವರು ವಾರದ 7 ದಿನಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 6ರಿಂದ 9 ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೆತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು, ಇದರ ಜೊತೆಗೆ ಆಂಟಿನೇಟಲ್ ಕೇರ್, ನಾರ್ಮಲ್ ಡೆಲಿವರಿ ಮತ್ತು ಸಿಸೇರಿಯನ್ ಸೆಕ್ಷನ್, ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನಕಾಲಜಿಗೆ ಸಂಬಂಧಿಸಿದಂತೆ ಅಡೋಲಸೆಂಟ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಗರ್ಭಶಸ್ತ್ರ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ. ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ, ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ. ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 7676985401ಕ್ಕೆ ಸಂಪರ್ಕಿಸುವುದು. ಬೂರ್ಗಮಾಕಲಹಳ್ಳಿ ಬಳಿ ಬೈಕು ಮತ್ತು ಕಾರ್ ನಡುವೆ ಡಿಕ್ಕಿ, ತಾಯಿ ಮಗನಿಗೆ ಗಾಯ. ರಾಷ್ಟ್ರೀಯ ಹೆದ್ದಾರಿ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಬೂರ್ಗಮಾಕಲಹಳ್ಳಿ ಗ್ರಾಮದ ಬಳಿ ಇರುವ GF ಕಣ್ಣಿನ ಆಸ್ಪತ್ರೆ ಮುಂಭಾಗದಲ್ಲಿಯೇ ಸದರಿ ಆಸ್ಪತ್ರೆಗೆ ಸೇರಿದ ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ತಾಯಿ ಮಗ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿರುವ ಘಟನೆ ಗುರುವಾರ ನಡೆದಿದೆ. ಸದರಿ ರಸ್ತೆಯಲ್ಲಿ ಬೂರ್ಗಮಾಕಲಹಳ್ಳಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬೈಕ್ನಲ್ಲಿ ತಾಯಿ ಮತ್ತು ಮಗ ಹೋಗುತ್ತಿದ್ದ ಸಂದರ್ಭದಲ್ಲಿ GF ಕಣ್ಣು ಆಸ್ಪತ್ರೆಗೆ ಸೇರಿದ ಕಾರನ್ನು ಚಾಲಕ ಆಸ್ಪತ್ರೆ ಮುಂಭಾಗದಿಂದ ರಾಷ್ಟ್ರೀಯ ಹೆದ್ದಾರಿಗೆ ದಿಢೀರನೆ ತಿರುವು ಮಾಡಿದ ತಕ್ಷಣ ಬೈಕ್ ಸವಾರ ಅದೇ ಸಮಯಕ್ಕೆ ಅತಿವೇಗವಾಗಿ ಬಂದು ಕಾರಿನ ಮುಂಭಾಗಕ್ಕೆ ಡಿಕ್ಕಿ ಹೊಡೆದು ವಾಹನ ಸಮೇತ ತಾಯಿ ಮತ್ತು ಮಗ ಕೆಳಕ್ಕೆ ಬಿದ್ದು ಗಾಯಗೊಂಡಿದ್ದಾರೆ. ಇನ್ನು ಅಪಘಾತದಲ್ಲಿ ಕಾರು ಮತ್ತು ಬೈಕ್ ಸಹ ಜಖಂಗೊಂಡಿದೆ. ಗಾಯಗೊಂಡವರನ್ನು ಚಿಂತಾಮಣಿ ನಗರದ ನಿವಾಸಿಗಳಾದ ಬೈಕ್ ಸವಾರ ಕಿಶನ್ ಯಾದವ್ ಹಾಗೂ ಅವರ ತಾಯಿ ಗಾಯತ್ರಮ್ಮ ಎಂದು ಗುರುತಿಸಲಾಗಿದೆ. ಇನ್ನು ಗಾಯಾಳುಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದ್ದು, ಗಾಯಾಳುಗಳು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ఎవరికైనా ఏమన్నా అయిందా? ఏమన్నా అయిందా? ಎಲ್ಲ ಸಣ್ಣ ಪುಟ್ಟ ಗಾಯಗಳು. ಹೌದಾ? ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಹಾಂ. ಟೂ ವೀಲರ್ ಯಾರ್ದು, ಕಾರ್ ಯಾರ್ದು? ಕಾರ್ ಬಂದು ಹಾಸ್ಪಿಟಲ್ದು. ಹಾಂ. ಟೂ ವೀಲರ್ದು ಯಾರ್ದು ಇನ್ನೂ ಗೊತ್ತಿಲ್ಲ. ಅವರು ಟೂ ವೀಲರ್ ಅವ್ರು ಎಲ್ಲಿದ್ದಾರೆ? ಹೌದು.
ಉಳ್ಕದ್ರಪಲ್ಲಿ ಅಂತ. ಯಾವ ಊರು? ಉಳ್ಕದ್ರಪಲ್ಲಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು. ಇದು ಆಂಜನೇಯ ದೇವಸ್ಥಾನ ಹತ್ರ ಗುರುಮಕ್ಳ ಜಾತ್ರೆ ಹತ್ರ ಆಂಜನೇಯ ಸ್ವಾಮಿ ಗುಡಿಗೆ ಹೋಗಿ ಬರ್ತಾ ಇದ್ದಿದ್ದ? ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಿದ್ದ? ಅಲ್ಲಿ ಗಾಡಿ ತಿರ್ಸಿದ್ದಾರೆ ಸರ್, ಸಡನ್ ಆಗಿ ಹಿಂಗೆ ತಿರ್ಸ್ಬಿಟ್ಟಿದ್ದಾರೆ ಸರ್. ಅದು ಅವ್ರು ಬರ್ತಾರದು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂತ ಸರ್, ಮುಂದೆ ಹೋಗ್ತಾರೆ ಅಂದ್ಕೊಂಡ್ರೆ ಸಡನ್ ಆಗಿ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ ಗಾಡಿಯಲ್ಲಿ. ಮುಂದೆ ಕೂಡ ಹೋಗಿಲ್ಲ ಸರ್, ಹೆಂಗೆ ಸರ್ ಬ್ರೇಕ್ ಹಾಕೋದು ಗಾಡಿಗೆ ಗುದ್ಬಿಟ್ಟು ಅಲ್ಲಿ ಕಡೆ ಬಿದ್ದೋಗಿರೋದು ಸರ್ ನಾವು ಇವಾಗ. ಏನೋ ಹೆಸರು? ಕಿಶನ್ ಯಾದವ್. ಹಾಂ, ಕಿಶನ್ ಯಾದವ್. ಕಿಶನ್ ದರ. ಯಾದವ್. ಹಾಂ, ಕಿಶನ್ ಯಾದವ್. ಕಿಶನ್ ಯಾದವ. ಆ ಅಮ್ಮ ಹೆಸರು ನಮ್ಮ ಗಾಯತ್ರಿ. ಏನಾಯ್ತು? ಕಾರು ಬರ್ತಾ ಇದೆ ಸರ್ ಮಾಮೂಲಿಯಾಗಿದೆ, ಹ್ಞೂ ಹಿಂದೆ ಮುಂದೆ ನೋಡಿಲ್ಲ ಕಾರು, ಹ್ಞೂ ಸಡನ್ ಆಗಿ ತಿರ್ಬಿಡಿ ಸರ್ ಹಿಂಗೆ. ಹ್ಞೂ ನಾವು ಎಲ್ಲಿ ತಿರ್ಸೋದು ಬ್ರೇಕ್ ಹಾಕೋಕ್ಕಾಗಿಲ್ಲ ಸರ್, ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಅದು ಗಾಡಿ ಮುಂದೆ ಹ್ಞೂ ಏನಾಯ್ತಮ್ಮ? ಏನೋ ಟ್ರೀಟ್ಮೆಂಟ್ ಕೊಡಿ ಯಾರಿಗೆ ಸರ್? ಅವ್ರಿಗೆ. ಇಲ್ಲ ಇಲ್ಲ ಸುಧಾರಿಸ್ಕೊಳ್ಳಿ ಸ್ವಲ್ಪ, ಏನಾಗಿಲ್ಲ, ವೆದರ್ ಪ್ರಾಬ್ಲಮ್ ಏನಾಗಿಲ್ಲ, ಎಲ್ಲ ತರ್ಚ್ಕೊಂಡಿದೆ, ಸುಧಾರಿಸ್ಕೊಳ್ಳಿ. ಅವ್ರು ಫಸ್ಟು ಗಾಬರಿಯಿಂದ ಆಚೆ ಬರಬೇಕು, ಗಾಬರಿ ಬಿದ್ದಿದ್ದಾರೆ ಅಷ್ಟೇ, ಏನಾಗಿಲ್ಲ. ಹಾಸ್ಪಿಟಲ್ ಫಸ್ಟ್ ಇಂಜೆಕ್ಷನ್ ಏನಾದ್ರು ನೋವು ಕೊಡಬೇಕು ಫಸ್ಟ್? ಹಾಂ, ಅಲ್ಲಮ್ಮ ಪೇನ್ ಕಿಲ್ಲರ್ ಆದರೂ ಕೊಡಬೇಕಲ್ಲ ಫಾಸ್ಟ್. ಅವ್ರು ಹಂಗಿದ್ರೆ ಹೆಂಗೆ? ನಾವು ನೋಡಿದ್ವಿ ಆ ಥರ. ಬಂದುಬಿಟ್ಟು ಇದ್ದಿದ್ರು. ಇದ್ದ ತಕ್ಷಣ ನಾನು ಸುಮ್ಮನೆ ರೋಡಿಂದ ಆ ಕಡೆ ಹೋಗಿಲ್ಲ, ನಮ್ಮ ರೋಡಲ್ಲೇ ಇತ್ತು, ನಮ್ಮ ರೋಡಲ್ಲಿದೆ. ನಾನು ಅಲ್ಲಿ ನೋಡ್ತೀನಿ ಹಿಂಗೆ ಅಂದ ತಕ್ಷಣ ಹಾಕೊಂಡು ಸ್ಪೀಡಾಗಿ ಬಂದು ಹೊಡೆದ್ಬಿಟ್ಟು ಆ ಕೂಡ ಹೋಗ್ಬಿಟ್ಟು ಅವ್ರ ಟ್ರೀಟ್ಮೆಂಟ್ಗಾರು ಕರ್ಕೊಂಡು ಹೋಗ್ಬೇಕಲ್ಲ ನೀವು? ಇದು ಐ ಹಾಸ್ಪಿಟ್ಲಲ್ಲಿ ನೀವು ಹಂಗೆ ಇಟ್ಕೊಂಡಿದ್ರೆ ಹೆಂಗೆ? ಇಲ್ಲ ಅದೇ 108ಗೆ ಫೋನ್ ಮಾಡಿದ್ರೆ 108 ಇಲ್ಲ ಅಂದ್ರೆ ನಿಮ್ಮ ವೆಹಿಕಲಲ್ಲೇ ಅಂದರೆ ಯಾವುದೋ ಒಂದು ವೆಹಿಕಲ್ ಆಲ್ಟರ್ನೇಟ್ ಮಾಡಬೇಕಲ್ಲ. 1 hour ಆಗಿದೆಯಂತೆ ಆಗ್ಬಿಟ್ಟು. ಈಗ ಸರ್ ನಾನು ಬಂದೆ ಅರ್ಧ ಗಂಟೆ ಆಯ್ತಿಲ್ಲ. ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೇಕಲ್ಲ, ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು. ನಿಮ್ದು ಐ ಹಾಸ್ಪಿಟ್ಲಲ್ಲಿ ಇಟ್ಕೊಂಡಿದ್ರೆ ಹೆಂಗೆ ಅವ್ರಿಗೆ ನೀವು?